ವಿಚಾರ, ರೀತಿ ನೀತಿ. ನಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ಗುರುಗಳು ಬಂದು ದೀಕ್ಷೆನ ಕೊಟ್ಟು 8 ವಯಸ್ಸಿನಲ್ಲೇನೆ ಮನೆಯಿಂದ ಹೊರಗೆ ಬಂದವರು. ಒಂದು ಮಠದ ಸ್ವಾಮಿಗಳಾಗಬೇಕು ಅಂತೇಳಿ ಸನ್ಯಾಸಿಗಳಾದವರಲ್ಲ, ಪೀಠದ ಜಗದ್ಗುರು ಆಗಬೇಕು ಅಂತ ಸನ್ಯಾಸಿಗಳಾದವರಲ್ಲ. ನಮಗೀಗ ಈ ಶರೀರಕ್ಕೆ 42 ವರ್ಷ. ಕರ್ನಾಟಕದಲ್ಲಿ ಧಾರವಾಡದ ಮುರುಘಾ ಮಠ, ಚಿತ್ರದುರ್ಗದ ಮುರುಘಾ ಮಠ, ಇಳಕಲ್ಲದ ವಿಜಯ ಮಹಾಂತೇಶ್ವರ ಮಠ, ವಿಜಯಪುರದ ಜ್ಞಾನ ಯೋಗಾಶ್ರಮ, ಋಷಿಕೇಶ, ದೇಶದ ಎಲ್ಲ ಕಡೆ ಎಲ್ಲ ಗುರುಗಳ ಕೃಪಾಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಓದಿ ಬೆಳೆದವರು ನಾವು. ಒಂದು ಸಲ ನಾವು ಎಲ್ಲೆಲ್ಲಿ ಓದಿದ್ದೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ತಿಳ್ಕೊಂಡು ಬನ್ನಿ. ನಾಡಿನ ಅನೇಕ ಮಠ ಪೀಠಗಳ ಪೀಠಾಧೀಶರ ಹತ್ತಿರ ನೀವು ಕೇಳ್ಕೊಂಡು ಬನ್ನಿ. ನಮ್ಮ ಬಗ್ಗೆ ಎಲ್ಲ ಅವರಿಗೆ ಗೊತ್ತಿದೆ. ನಮ್ಮ ಶಿವಶಂಕರ್ ಅವರು ಹೇಳಿದ ಮೇಲೆ ಅವರು 2016ನೇ ಇಸ್ವಿಯಲ್ಲೇ ನನಗೆ ಹೇಳಿದ್ರು. ಅವರು ಇದೇ ಹರಿಹರದಲ್ಲಿ ಇದೇ ಏಪ್ರಿಲ್ ತಿಂಗಳಲ್ಲಿ ಯೋಗ ಕಾರ್ಯಕ್ರಮ ಬಂದಿದ್ರು. ನೋಡ್ರಿ, ಯೋಗ ಅನ್ನುವಂಗೆ ಅದು ಕೂಡ ಏಪ್ರಿಲ್ 13ನೇ ತಾರೀಕೆ. ಯಾಕಂದ್ರೆ ಏಪ್ರಿಲ್ 14ನೇ ತಾರೀಕು ಅವತ್ತು ಅಂಬೇಡ್ಕರ್ ಜಯಂತಿ ನಾವು ಮಾಡಿದ್ದೀವಿ. ಎಲ್ಲರೂ ಅಂಬೇಡ್ಕರ್ ಅವರ ಹೇಗೆ ಜಯಂತಿ ಮಾಡಿದ್ರು ಅಂತಂದ್ರೆ, ನಾವು ಮಾಡಿದ್ವಿ ಅಂತಂದ್ರೆ ಪೌರ ಕಾರ್ಮಿಕರ ಪಾದವ, ದಲಿತರ ಪಾದ ಪೂಜೆಯನ್ನ ಮಾಡೋದ್ರ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ನಾವು ಮಾಡಿದ್ದನ್ನು ನಾವು ನೆನೆಸ್ತೇವೆ. ಆದ್ರೆ ಹಿಂದಿನ ಏಪ್ರಿಲ್ 13ನೇ ತಾರೀಕು ಶಿವಶಂಕರ್ ಅವರು ನಮ್ಮ ಯೋಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಾಗನೇ ಈ ಮಾತನ್ನ ನನಗೆ ಹೇಳಿದ್ರು. ಯಾಕಂದ್ರೆ ಆವಾಗ ಆಲ್ರೆಡಿ ಸಿದ್ಧಲಿಂಗ ಸ್ವಾಮಿಗಳನ್ನ ತೆಗೆದು ಬಿಟ್ಟಿದ್ರು. ನಮ್ಮನ್ನ ನೀವು ಪೀಠಾಧ್ಯಕ್ಷ ಆಗಬೇಕು ಅಂತ ಕೇಳ್ಕೊಂಡಿದ್ರು. ಇದೇ ಭೀಷ್ಮಮಾಪತಿಯವರು, ಇದೇ ಭಾಳುಬೆಟ್ಟಪ್ಪ ಅವರು ನೀವು ಆಗಬೇಕು ಅಂತ ಹೇಳಿದಾಗ ನಾವೇ 7-8 ಜನ ಸ್ವಾಮಿಗಳ ರೆಫರ್ ಮಾಡಿದೀವಿ. ನನಗಿಂತ ಯೋಗ್ಯ ಅವ್ರು ಮಾಡಿ ಅಂತಂದಾಗ ಅವ್ರು ಯಾರು ಪಸಂದ ಆಗ್ಲಿಲ್ಲ. 5 ವರ್ಷ ಟೈಮ್ ತಗೊಂಡಿವಿ ನಾವು. 2013ರಿಂದ ಏಪ್ರಿಲಿಂದ 2018 ಏಪ್ರಿಲ್ ವರೆಗೆ ನಾವು ಹೊರದೇಶದಲ್ಲಿ ಇರ್ತೀವಿ. ಆ ಟೈಮಲ್ಲಿ ನಮಗೆ ಕರೆಸಿದ್ರು. ನಮಗೆ ಗೊತ್ತಾಗಲ್ದಂಗೆನೆ ಏಪ್ರಿಲ್ 20ನೇ ತಾರೀಕು ನಮಗೆ ಗೊತ್ತಾಗಲ್ದಂಗೆನೆ ಆ ಕಾರ್ಯಕ್ರಮದ ಆಹ್ವಾನ ಪತ್ರ ನಮ್ಮ ಹೆಸರು ಹಾಕಿದ್ರು. ಮಠ ಇಲ್ಲದೆ, ಪೀಠ ಇಲ್ಲದೆ ಮಠ ಹೆಂಗ್ ಉದ್ಘಾಟನೆ ಮಾಡಿದೆ, ಪೀಠಾಧೀಶರು ಇಲ್ಲದೆ, ಮಠ ಗುರುಗಳಿಲ್ಲದೆ ಅಂತ ಅನೇಕ ಜನ ಪ್ರಶ್ನೆ ಮಾಡುವಾಗ ಕೊನೆಗೆ ಅದು ನಮ್ಮ ಕಾಲಿಗೆ ಸುತ್ತ ಗುತ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಅವತ್ತು ವಿಜಯಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮನ್ನ ಆಲ್ರೆಡಿ ಧಾರವಾಡದ ತಪೋವನಕ ಮಾಡಬೇಕು ಅಂತೇಳಿ ಯೋಜನೆ ಮಾಡಿದ್ರು. ಅದಕ್ಕೆ 1 ತಿಂಗಳು ಧಾರವಾಡದ ಪ್ರವಚನ ಮಾಡಿದ್ರು. ಇಳಕಲ್ಲದ ಗುರು ಮಹಾಂತಪ್ಪಗಳು ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ನನ್ನ ಎಲ್ಲ ಗುಣಗಳು ಗೊತ್ತಿರೋದು ಕೇವಲ ಒಬ್ಬೊಬ್ಬ ಸ್ವಾಮಿಗಳು, ಇಳಕಲ್ಲದ ಗುರು ಮಹಾಂತಪ್ಪಗಳು. ನನ್ನ ಸನ್ಯಾಸ ತೆಗೆದುಕೊಂಡು ಇಲ್ಲಿವರೆಗೆ ಹೆಂಗಿರಬೇಕು ಅನ್ನೋದನ್ನು ಹೇಳಿಕೊಟ್ರು. ಇವತ್ತಿಗೂ ನಾವು ಶ್ವಾಸವನ್ನ ಆರಂಭ ಮಾಡಿದಾಗ 2012 ಏಪ್ರಿಲ್ 24ನೇ ತಾರೀಕು ಶ್ವಾಸವನ್ನು ಉದ್ಘಾಟನೆ ಮಾಡಿದ್ವಿ. ಅದಕ್ಕಿಂತ ಕೂಡ ಅನೇಕ ಜನ ಸ್ವಾಮೀಜಿಯವರು ನೀವು ಶ್ವಾಸ ಯೋಗ ಪೀಠ ಬೇಡ, ನಮ್ಮ ಅಡಿಯಲ್ಲಿ ನೀವು ಮಾಡಿ ಅಂತ ಹೇಳಿ, ನಾನು ಅವ್ರ ಹೆಸರು ಹೇಳೋದಿಲ್ಲ, ಸಮಯ ಬಂದಾಗ ಹೇಳ್ತೀನಿ. ನಿಮ್ಮ ಹೆಸರು ಎಷ್ಟು ಬೇಕಾದ ದುಡ್ಡು ಕೊಟ್ಟು ಯಾರೊಬ್ಬರ ಕಡೆಯಿಂದ ದುಡ್ಡಿಸ್ಕೋದು ಎಲ್ಲವನ್ನು ಇಲ್ಲೇ ಕೊಟ್ಟಿವಿ ನಾವು. ಇದು ನಮ್ಮ ವಚನ. ಇದು ಹಣ ಮಾಡ್ಬೇಕಂತ ನಾವಿಲ್ಲಿ ಬಂದಿಲ್ಲ ಪೀಠಕ್ಕೆ. ಇಷ್ಟೆಲ್ಲ ಜಗತ್ತನ್ನು ತಿರುಗಾಡಿದವರು ನಾವು. ಆದ್ರೆ ಈ ಸಮಾಜಕ್ಕೆ ದಿಕ್ಕಿಲ್ಲ ಸಂದರ್ಭದಲ್ಲಿ, ಯಾರೊಬ್ಬರು ಸ್ವಾಮಿ ಮಠಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ
ಅನ್ಕಂಡೀಷನಲ್ ಆಗಿ ಯಾವುದೇ ಕಂಡೀಷನ್ ಈ ಮಠದ ಪೀಠದ ಪೀಠಾಧಿಪತಿಗಳಾಗಿ ಪ್ರಾಮಾಣಿಕವಾಗಿ ಮಠವನ್ನ ಈ ಪೀಠವನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ನಾವು ಈ ಪೀಠಕ್ಕೆ ಬಂದ ಮೇಲೆ ಅನೇಕರು ನಮಗೆ ಏನು ಟ್ರಸ್ಟಿಗಳಿದಾರಲ್ಲ, ನಾವು ಬಂದ ಫಸ್ಟ್ ಮೀಟಿಂಗ್ ಹಿಡ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಬರುವವರೆಗೂ ಪ್ರತಿ ಮೀಟಿಂಗ್ ನಲ್ಲಿ ಜಗಳಾಡ್ತಾ ಇದ್ರು. ಅವರು ಲೆಕ್ಕ ಕೇಳಿದ್ರು ಲೆಕ್ಕ ಕೊಡ್ತಾ ಇರ್ಲಿಲ್ಲ, ಅವರು ಜಗಳಾಡ್ತಾ ಇದ್ರು. ಒಂದು ದಿನ ಒಂದು ಮೀಟಿಂಗ್ ಶಾಂತವಾಗಿ ಹೋಗಿಲ್ಲ. ಪ್ರತಿ ಮೀಟಿಂಗ್ ನಲ್ಲಿ ಅದೇ ಜಗಳ ಜಗಳ ಜಗಳ. ಅವ್ರು ಜಗಳಾಡೋರು, ಮಾತಾಡೋರು, ಹೋಗೋರು, ಇವರಿಬ್ಬರು ಬರೋರು ಬಂದು ನಮಗ ಹಂಗ ಹಿಂಗ ಹೇಳಕ್ ಶುರು ಮಾಡಿದ್ರು. ನಾವ್ ಮಾತಾಡ್ಕೊಂಡು ಜಗಳ ಹೋಗ್ತಾರಪ್ಪ, ಇರೋರು ಯಾರಪ್ಪ ಅಂತೇಳಿ ನಮಗೂ ಅನಿವಾರ್ಯ. ಇದೇ ಉಮಾಪತಿ, ಇದೇ ಚಂದ್ರಶೇಖರ್ ನಮ್ಮ ಹತ್ರ ಬಂದು ಬುದ್ಧಿ ಇದಕ್ಕೆ ಸೈನ್ ಮಾಡ್ರಿ, ನಿಮಗೆ ಬ್ಯಾಂಕಿಗೆ 100 ಜನದಲ್ಲಿ ಸೈನ್ ಇರ್ತದ್ರಲ್ಲಿ ಇಬ್ರು ಕಂಪಲ್ಸರಿ, ನೀವೊಬ್ರು ಸೇರಿ ಅಂತ ಹೇಳಿದ್ರು. ನಾವ್ ಹೇಳಿದ್ವಿ, ನಮ್ಮ ಅಗ್ನಿಶಿಗಳು ಹಣವನ್ನು ಚೋಳು ಅಂತಿದ್ರು. ನಮ್ಮ ಗುರುಗಳು ಯಾರ ಕೊಟ್ಟು 1 ರೂಪಾಯಿ ತೋತಿದ್ರು. ಅದಕ್ಕೆ ಹಣಕಾಸಿನ ವ್ಯವಹಾರದಲ್ಲಿ ಹಂಗಿರಬಾರ್ದು ಅಂತ ಹೇಳಿ ಅವತ್ತೇ ನಾನು ರಿಜೆಕ್ಟ್ ಮಾಡಿದೆ. ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಒಂದು ಚೆಕ್ಕಿಗೆ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರವನ್ನು ಮಾಡಿಲ್ಲ. ಯಾರೇ ಏನೋ ದುಡ್ಡು ಕೊಟ್ಟರಲ್ಲ ಅದೆಲ್ಲ ಅವ್ರ ಕೈ ಕೊಟ್ಟೆ. ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ. ನಾನು ಬಹಳ ಮುಕ್ತವಾಗಿದ್ದೀನಿ. ನನ್ನ ಚಾನಲ್ ಏನಂತಂದ್ರೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಪರಮೇಶ್ವರ್ ಗೌಡ್ರೆ ನೀವೊಂದು ಸಮಿತಿಯನ್ನ ಮಾಡ್ರಿ. ಒಂದು ಸಮಿತಿ ಏನಂತಂದ್ರೆ, ಸ್ವಾಮಿಗಳು ಏನಾದ್ರೂ ಆಸ್ತಿಯನ್ನ ಮಾಡಿದರೆ ನಮ್ಮ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ, ನಮ್ಮ ಶ್ವಾಸ ಹೆಸರ ಮೇಲೆ ಸ್ವಂತ 1 ಇಂಚು ಭೂಮಿ ಇಲ್ಲ, ನೀವೇ ಒಂದು ಕಮಿಟಿ ಮಾಡಿ ನಾವು ಇಡೀ ಕರ್ನಾಟಕ ಸುತ್ತಿ ಎಲ್ಲಾದ್ರೂ ಏನಾದ್ರು ಹಣ ಇಟ್ಟಿದೀವ, ಎಲ್ಲಾದ್ರೂ ದುಡ್ಡು ಇಟ್ಟಿದೀವ, ಆಸ್ತಿ ಮಾಡಿದೀವ, ಬೇನಾಮಿ ಮಾಡಿದನ್ನು ನೀವೇ ಒಂದು ತನಿಖೆಯನ್ನ ಮಾಡಿ ಸರ್ಕಾರದಿಂದ ಆಗಲಿ ಅಂತ. ನಾನು ಅಷ್ಟೊಂದು ನಾನು ಪಾರದರ್ಶಕವಾಗಿದ್ದೀನಿ. ಆ ಪಾರದರ್ಶಕ ಇರಬೇಕಂತಾನೆ ಇಷ್ಟೆಲ್ಲ ಆಗ್ತದಿಲ್ಲ, ನನಗೇನು ಮಾತಾಡಕ್ಕಾಗ್ತಿರ್ಲಿಲ್ಲ. ಹರಿಹರ ತಾಲೂಕಿನ ಹೋಗಲ್ಲ ನೋಡ್ಕೊಂಡಿದ್ದಾರೆ. ಹರಿಹರ ತಾಲೂಕೆ ಶಿವಶಂಕರ್ ಅವರ ಬಗ್ಗೆ ನಮಗೆ ಒಂದು ಇಲ್ಲ. ಆದ್ರೆ ಶಿವಶಂಕರ್ ಅವರನ್ನ, ಯತ್ನಾಳ್ ಅವರನ್ನ ನಾನು ಬಹಳ ಇಷ್ಟಪಡ್ತೀನಿ. ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅವರು ನೇರ, ನಿಷ್ಠೂರ, ದ್ರಾಕ್ಷಿಣ್ಯ ಪರ ಶರಣ, ಆರಿಗೂ ಅಂಜುವವನಲ್ಲ. ಅವರು ಟೀಕೆ ಮಾಡಿದ್ದಾರೆ ಯಾರಿಗೆ ಅಂತಂದ್ರೆ, ನಮ್ಮ ಗುರುಗಳು ಚಂದ ಆಗಬೇಕು, ನಮ್ಮ ಗುರುಗಳು ಇನ್ನು ಸಮಾಜ ಸಲ್ಲಿಸಬೇಕು ಅಂತ ಹೇಳಿ ಬೇರೆ ಯಾರು ಟೀಕೆ ಮಾಡಿಲ್ಲ, ನನ್ನ ಟೀಕೆ ಮಾಡಿದ್ದಾರೆ. ಅವರು ಒಳಗೊಂದು ಹೊರಗೊಂದಿಲ್ಲ, ಅಂತರಂಗ ಬಹಿರಂಗ ಎರಡೂ ಶುದ್ಧ ನಾವು. ಹಾಗಾಗಿ ಅವ್ರು ಏನೇ ಟೀಕೆ ಮಾಡಿದ್ರು ಯಾವತ್ತು ನಾನು ಒಂದು ಅಪಶಬ್ದ ಮಾತಾಡಿಲ್ಲ. ಯಾಕಂತಂದ್ರೆ ಇವ್ರು ಏನೇ ಮಾತಾಡಿದ್ರೆ ಇವ್ರು ಪ್ರೊವೋಕ್ ಮಾಡ್ತಿದ್ರು, ಹಂಗ್ ಮಾತಾಡ್ರಿ ಹಿಂಗ್ ಮಾತಾಡ್ರಿ ಅಂತ ಹೇಳಿ. ಆದರೆ ನಾನು ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ದೇನೆ. ಅವರು ಇವರು ನನ್ನನ್ನು ಎಚ್ಚರ ಮಾಡಿದ್ದಾರೆ. ನನಗೆ ಟೀಕೆಗಳ ಮಾಡುವ ಮೂಲಕ ನನ್ನ ಎಚ್ಚರ ಮಾಡಿದ್ದಾರೆ. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗುವ ನಿಲ್ಲುವಾಗ ಅವ್ರು ಮಾಡಿದ ಪ್ರತಿಯೊಂದು ಟೀಕೆಗಳು ನನ್ನ ಶಿಲೆಯನ್ನ ಮಾಡಿದ್ದಾವೆ. ನನ್ನ ನಿಜವಾದಂತಹ ಶಿಲ್ಪಿಗಳು ಅಂತಂದ್ರೆ ಯಾರೆಲ್ಲ ಟೀಕೆಯನ್ನು ಮಾಡಿದಾರೆ ಅವರೇ ನನ್ನ ಶಿಲ್ಪಿಗಳು. ನಾನು ಮೂರ್ತಿ ಮಾಡ್ಬೇಕಂತಿದ್ದಾರೆ. ಯಾಕಂತಂದ್ರೆ ನಾನು ವ್ಯಕ್ತಿಯಲ್ಲ, ಈ ಸಮಾಜದ ಸಂಪತ್ತು. ಅದಕ್ಕೆ ನಾವು ಹೇಳಿದ್ವಿ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ, ಅದೇ ನನ್ನ ಉಚ್ಛ್ವಾಸ ನಿಶ್ವಾಸ. ನೀವೇ ಭಕ್ತರೇ ನನ್ನ ಭಗವಂತ. ನಾವು ಯಾರ ಋಣದಲ್ಲಿ ಇಲ್ಲ, ಆದ್ರೆ ಭಕ್ತರ ಋಣದಲ್ಲಿ ನಾನಿದ್ದೇನೆ. ಈ 12 ಜನ ನೋಡಿ ನಮ್ಮ ಮಠಕ್ಕೆ ಬಂದಿಲ್ಲ, 80 ಲಕ್ಷ ಅಖಂಡ ಪಂಚಮಸಾಲಿ ಭಕ್ತರು ನೋಡಿ ಬಂದಿದ್ದಾರೆ. ನಿಮ್ಮ ಮನೆ ಜೋಳದ ಮುದ್ದೆ ಕೊಟ್ರಿ, ಜೋಳದ ರೊಟ್ಟಿ ಕೊಟ್ರಿ, ರಾಗಿ ಮುದ್ದೆ ಕೊಟ್ರಿ, ಅಂಬ್ಲಿ ಕೊಟ್ಟಿದ್ರಿ. ಆ ಅಂಬ್ಲಿ ನನ್ನ ಶರೀರದೊಳಗೆ ಹೋಗಿ ರಕ್ತ ಆಗಿ ಇವತ್ತು ಶಕ್ತಿಯಾಗಿ ನಿಂತಿದೆ. ಹಾಗಾಗಿ ನಾವೇನಾದ್ರೂ ನತಮಸ್ತಕ ಆಗಿದ್ರೆ ನಿಮ್ಮ ಸಮಾಜಕ್ಕೆ ನಾನು ನನ್ನ ಮನೆಯನ್ನು ಬಿಟ್ಟಿದ್ದೇನೆ. ನಾನು ಈ ಮಠಕ್ಕೆ ಆದನಿಂದ ನನ್ನ ತಂದೆ ತಾಯಿಗಳು ಯಾರಪ್ಪ ಅಂದ್ರೆ ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ. ಕಳೆದ 2.5 ವರ್ಷದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ, ಅವರು ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ನನಗೆ ಗೊತ್ತಾದ ಮೇಲೆ, ಪ್ರಕಾಶ್ ಪಾಟೀಲ್ ಅವರು ಬಂದ ಮೇಲೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ
ಇನ್ನು ಅನೇಕ ವಿಚಾರವನ್ನು ಹೇಳ್ತೀನಿ, ಸಂಕ್ಷಿಪ್ತ ಹೇಳ್ತೇನೆ. ತಿಂಗಳ ಖರ್ಚು 4 ಲಕ್ಷ ತೋರಿಸ್ತಾ ಇದ್ರು. ಯಾವ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಕಾಶ್ ಪಾಠ ವಹಿಸ್ಕೊಂಡ್ರು, 4 ಲಕ್ಷ ಹೋಗಿತ್ತು, 1.5 ಲಕ್ಷ ಬಂತು. ಯಾಕಂದ್ರೆ ನನಗೆ ವ್ಯವಹಾರ ಸ್ವಾಮಿ ಅಲ್ಲ, ನನಗೆ ವ್ಯವಹಾರ ಗೊತ್ತಿಲ್ಲ. ಯಾಕಂದ್ರೆ ಕಲ್ತಿಲ್ಲ ನಾನು, ಯಾವ ಮಠದಲ್ಲಿ ಕಲ್ತಿಲ್ಲ ನಾನು ಕಲ್ತಿದ್ದಂದ್ರೆ ಯೋಗವನ್ನು ಕಲ್ತಿದ್ದೇನೆ, ವಚನ ಕಲ್ತಿದ್ದೇನೆ, ಆಧ್ಯಾತ್ಮವನ್ನು ಕಲ್ತಿದ್ದೇನೆ, ಧಾರ್ಮಿಕ ಸಂಸ್ಕಾರವನ್ನು ಕಲ್ತಿದ್ದೇನೆ. ನನ್ನ ಸಂಪತ್ತು ಯಾಕಂದ್ರೆ ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ, ಅಂತಪ್ಪ ದಿವ್ಯ ರತ್ನವನಿ ಅಲಂಕರಿಸಿದ ನಿನ್ನ ಬಿಟ್ಟು ಶ್ರೀಮಂತರಿಲ್ಲ ಅಂತೇಳಿ ನಮ್ಮ ಕನಸು ಒಂದೇ, ಗುರುಗಳು ಬಡವರಾಗಿರ್ಬೇಕು, ಭಕ್ತರು ಶ್ರೀಮಂತರಾಗಿರ್ಬೇಕು ಅನ್ನೋದು. ನೀವೆಷ್ಟು ಶ್ರೀಮಂತರಾಗ್ತದೆ ಅದಕ್ಕೆ ಯಾವತ್ತೇ ಯಾವುದೇ ಮನೆಗೆ ಹೋದ್ರು, ಯಾವುದೇ ಊರಿಗೆ ಹೋದ್ರು, ಎಲ್ಲಿ ಹೋಗಿದ್ದೀನಿ ಪ್ರವಾಸ ಮಾಡಿ ಕೇಳ್ರಿ, ಅಲ್ಲೇ ದುಡ್ಡು ಕೊಟ್ಟು ಅಲ್ಲೇ ವಾಪಸ್ ಬರ್ತೀನಿ. ನಾನು ಇವತ್ತಿಗೂ ವಾಪಸ್ ದುಡ್ಡು ಮಠಕ್ಕೆ ತಂದಿಲ್ಲ. ನಾನು ಕಾಣಿಗೆ ಪೀಠಕ್ಕೆ ಏನಾದ್ರು ದಾಸೋಹ ಕೊಟ್ಟರೆ ಅಲ್ಲಿ ಒಪ್ಪಿಸಿದ್ದೇನೆ. ಇವತ್ತು ಪೀಠಕ್ಕೆ ಬಂದ ಮೇಲೆ ಅವ್ರು ಹೇಳ್ತಾರೆ ನಾವೇ ಮಠಕ್ಕೆ ದುಡ್ಡು ಮಾಡಕತ್ತೀವಿ, ನಾವು ಕಟ್ಟಿ ನಾವು ರನ್ ಮಾಡಕತ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಪೀಠಕ್ಕೆ ಬಂದ ಮೇಲೆ ಹರಜಾತ್ರೆ ಶುರು ಮಾಡಿದ ಮೇಲೆ ಯಾವುದೇ ಊರಲ್ಲಿ 33,000 ರೂಪಾಯಿ ಕೊಟ್ರೆ 25,000 ರೂಪಾಯಿ ನಿತ್ಯ ದಾಸಕ್ಕೆ ಯೂಸ್ ಮಾಡ್ಕೊಂಡು ಮ್ಯಾಗಿನ 8,000 ರೂಪಾಯಿ ಹರಜಾತ್ರೆ ಯೂಸ್ ಮಾಡ್ಕೊಂಡಿವಿ, ಭಕ್ತರು ಕೊಟ್ಟದ್ದು. ಹಾಗಾಗಿ ಆ ಹಣ ಇವತ್ತು 1,70,00,000ಕ್ಕಿಂತ ಸ್ವಲ್ಪ ಅಧಿಕ ಆಗಿದೆ. ಆ ಹಣದ ಬಡ್ಡಿ ಹಣದಲ್ಲೇ ಇವತ್ತು ಮಠ ರನ್ ಆಗ್ತಾ ಇದೆ, ಯಾರೊಬ್ಬರ ದಾಸೋಹ ಆಗ್ತಾ ಇದೆ. ಮಠದಲ್ಲಿರುವಂತ ಎಲ್ಲ ಎಂಪ್ಲಾಯಿಗೆ ಅದರಲ್ಲೇ ಪಗಾರವನ್ನ ಸಂಬಳವನ್ನು ಕೊಡಲಾಗ್ತಾ ಇದೆ. ಆ 4 ಲಕ್ಷ ಅಂತ ಹೇಳ್ತಾ ಇದ್ರಲ್ಲ, ಆ 4 ಲಕ್ಷನ 10 ಕೋಟಿ ಏನಾದ್ರು ಅದರಲ್ಲಿ ಸೇರ್ಸ್ಯಾರ. ಅದರಲ್ಲಿ 2.5 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಗುಣ ಮಾಡ್ಕೊತ ಬಂದಾರ. ಅದರ ಜೊತೆಗೆ ನಮ್ಮ ಅರುಣ್ ಕುಮಾರ್ ಪೂಜಾರ್, ನಾನೇ ಸಾಕ್ಷಿ, ಅವರು MLA ಆಗಿದ್ದು 2019 ಡಿಸೆಂಬರ್ನಲ್ಲಿ. ಅಂದಿನಿಂದ 2023 ಏಪ್ರಿಲ್ ವರೆಗೂ ಕೂಡ ತಿಂಗಳ 4 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ. ಅವರು ವ್ಯವಹಾರ ಇಲ್ಲಕ್ಕೆ ಹೋಗ್ಬೇಡ್ರಿ, ಅದನ್ನ ಮಾಡ್ಲಕ್ಕೆ ಹೋಗ್ಬೇಡಿ ಅಂತ ಹೇಳಿ ಒಂದ್ ಕಡೆಗೆ ಟ್ರಸ್ಟ್ ಹೇಳ್ತಾರೆ ಈ ಶಿಕ್ಷಣ ಸಂಸ್ಥೆ ಕಟ್ಟಬೇಕು, ಬಡ ವಿದ್ಯಾರ್ಥಿ ಅನುಕೂಲ ಆಗಬೇಕು ಅಂತ ಹೇಳ್ತಾರೆ. ಹರ ಸಿಂಬಲ್ ಯೂಸ್ ಮಾಡ್ತಾರೆ, ಮಹಾನ್ ತಪ್ಪುಗಳ ಹೆಸರು ಯೂಸ್ ಮಾಡ್ಕೊಂಡು ಹರ ಎಜುಕೇಶನ್ ಟ್ರಸ್ಟ್ ಮಾಡ್ಕೊಂಡು ಅದನ್ನ ತಮ್ಮ ಪರ್ಸನಲ್ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿ 23 ವರ್ಷ ಆಯ್ತು ಜಿಲ್ಲಾಧ್ಯಕ್ಷ ಆಗಿ ಉಮಾಪತಿ. ಇವತ್ತು 23 ವರ್ಷ ಆದಮೇಲೆ ಒಬ್ಬರು ಜಿಲ್ಲಾಧ್ಯಕ್ಷ ಒಟ್ಟು ಕ್ರಿಯೇಟ್ ಮಾಡಕ್ಕಾಗಿಲ್ಲ. ಇವತ್ತು ಪೀಠದ ಪ್ರಧಾನ ಧರ್ಮಶಿ ಹೌದು, ಅಲ್ಲಿ ಹರ ಎಜುಕೇಶನ್ ಅಧ್ಯಕ್ಷರು ಅವರೇ, ಇನ್ನೊಂದು ಜಿಲ್ಲಾಧ್ಯಕ್ಷರು ಅವರೇ. ಜಿಲ್ಲೆಗೆ ಹೋಗಿದ್ರೆ ಹೋಗ್ಲಕ್ ಹೋಗ್ಬೇಡ, ಅಲ್ಲಿ ಹೋಗ್ಲಕ್ ಬೇರೆ ಜಿಲ್ಲೆ ಹೋಗಿ ಬೇರೆ ಜಿಲ್ಲೆ ಹೋಗ್ರಿ ಅಂತ ಮತ್ತೆ ಒಂದ್ ಹೇಳ್ತಾರೆ. ಹಂಗಿರೋ ಒಂದು ಸಲ ಒಳಗಡೆ ಪಂಚೇಶ್ವರ ಹಂಗ ಹಿಂಗಂತ ನಮ್ಮೊಂದು ಬೈದು, ಪಂಚಪೀಠ ಅವ್ರನ್ನ ಬೈದು ಅವರೇ ನಮ್ಮನ್ನು ಪ್ರವೋಕ್ ಮಾಡೋದು. ಮತ್ತೆ ಆ ಪಂಚಪೀಠದ ಟ್ರಸ್ಟಿಗಳು ಇವತ್ತು ಬದಾರ. ಅವರು ಇವತ್ತು ಎಷ್ಟು ಪೀಠಗಳ ಟ್ರಸ್ಟ್ ಇದಾರೆ ಅವರು? ಒಂದ್ ಕಡೆಗೆ ಚಿತ್ರ ಮುರುಘಾಶೇಂದ್ರ ಬೈತಾರೆ, ಅದೇ ಮುರುಘಾಶೇಂದ್ರ ಮಠ ಇದೆ ದಾವಣಗೆರೆ ಅದ್ರ ಟ್ರಸ್ಟಿಗಳಿದ್ದಾರೆ. ಉಳಿವಿ ಚನ್ನಬಸವ ಇವರಾರು 16 ಮಠದ ಟ್ರಸ್ಟಿಗಳಿದ್ದಾರೆ. ಇವರು ನಾವು ಮಾತ್ರ ಒಂದು ಕೈ ಇರ್ಬೇಕು ಅಂತ ಹೆಂಗೆ? ನಾವು ಪೀಠಾಧ್ಯಕ್ಷರಾದ ಮೇಲೆ ನಮ್ಮ ಪರ್ಸನಲ್ ಅವರಿಗೆ ನಮ್ಗೆ ಬಹಳ ಅವಿನಾಭಾವ ಸಂಬಂಧ ಇತ್ತು, ಮಹಾಂತಜರ್ ಬಹಳ ಅವಿನಾಭಾವ ಸಂಬಂಧ ಇತ್ತು. ಅವತ್ತವ್ರನ್ನ ಹೊರ ಹಾಕಿದಾಗ ಬಹಳ ಖಂಡಿತವಾಗಿ ನಾನು ತಿರಸ್ಕಾರ ಮಾಡಿದ್ದೇನೆ. ಅವತ್ತು ಸಮಾಜ ಅಷ್ಟೊಂದು ಜಾಗೃತ ಆಗಿರಲಿಲ್ಲ, ಬೇಕಂತ ಅವ್ರನ್ನ ಸಿಗಿಸಿ ಮಾಡಿದ್ರು. ನಾನು ಮಲ್ಕೊಳ್ಳೋದು ಅರ್ಧ, 6-3 ಕೂಡಿಸಿದ್ರು 3-3 ಅಷ್ಟೇ. ನಾನು ಇವತ್ತು ಹೇಳ್ತೇನೆ, ಸಿದ್ಲಿಂಗ ಸ್ವಾಮಿಗಳು ಇವತ್ತು ಕೋರ್ಟ್ನ ಕೇಸ್ನಲ್ಲಿದೆ. ನಾವೆಲ್ಲ ಪಂಚಮ ಸಾಲಿ ಸ್ವಾಮಿಗಳು ಎಲ್ಲ ಒಂದು. ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ನಮ್ಮವರೇ. ಅವರು 18 ವರ್ಷ ಹಗಲ ರಾತ್ರಿ ಊಟಂದೆ ನಿದ್ರೆ ಇಲ್ಲದೆ ಓಡಾಡಿದ್ದಾರೆ. ಅವರ ಶ್ರಮ ಈ ಸಮಾಜಕ್ಕಿದೆ. ಒಬ್ಬ ತಾಯಿ ನನ್ನ ಮಗ ದಷ್ಟಪುಷ್ಟ ಆಗ್ಲಿ ಅಂತೇಳಿ ರೊಟ್ಟಿ ಮಾಡಿ
ಸಾಂಬಾರ್ ಮಾಡಿ ಪಲ್ಯ ಮಾಡಿ ತಟ್ಟೆಯೊಳಗೆ ಕೊಟ್ರೆ ಆ ಮಾಡುವಾಗ ಒಂದು ಕೂದಲು ತಟ್ಟೆಯೊಳಗೆ ಬೀಳ್ತತೆ. ತಟ್ಟೆಯಿಂದ ಬಿದ್ದಂತ ಕೂದಲ ತೆಗೆದು ನಾವು ಪ್ರಸಾದ ಮಾಡೋಣ, ತಟ್ಟೆನ ಚೆಲ್ಲುವುದಲ್ಲ ಅಮ್ಮನ ಮುಂದೆ. ಇವತ್ತು ಇವ್ರು ಮಾಡ್ತಾ ಇರೋದು ತಟ್ಟೆಯನ್ನು ಚೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಪಂಚಮಸಾಲಿ ಸಮುದಾಯದ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಕೂಡಲ ಸಂಗಮ ಸ್ವಾಮಿಗಳಿಗೆ ಇವತ್ತು ಏನಾಗಿದೆ ನಿಮ್ಗೆ ಗೊತ್ತಿದೆ, ಹೆಂಗೆ ಷಡ್ಯಂತ್ರ ಆಗಿದೆ ಗೊತ್ತಿದೆ. ಯಾಕಂದ್ರೆ ಈ ಮಠಗಳು ಪ್ರಭಾವ ಆಗ್ತಾ ಇದಾವೆ. ಸ್ವಲ್ಪ ವರ್ಷಗಳು ಇತ್ತೀಚಲಾಗಿ ಪಂಚಮಸಾಲಿ ಹೆಂಗೆ ಗುಜರಾತ್ನಲ್ಲಿ ಪಟೇಲ್ ಇದ್ದಾರೆ, ಆಂಧ್ರದಲ್ಲಿ ಕಾಪು ಇದ್ದಾರೆ, ಹರಿಯಾಣದಲ್ಲಿ ಜಾಟ್ ಇದ್ದಾರೆ, ರಾಜಸ್ಥಾನದಲ್ಲಿ ಗುಜ್ಜರ್ ಇದ್ದಾರೆ, ಹಂಗೆ ಕರ್ನಾಟಕದಲ್ಲಿ ಯಾರಿದ್ದಾರೆ ಪಂಚಮಸಾಲಿಗಳಿದ್ದಾರೆ. ಈ ಸಮಾಜ ಜಾಗೃತ ಆಗಬಾರದು, ಈ ಸಮಾಜವನ್ನ ಮುಗಿಸ್ಬೇಕು ಅಂತೇಳಿ ಒಂದು ಕಡೆಗೆ ನಮ್ಮ ರಾಜಕೀಯ ನಾಯಕರನ್ನ, ನಮ್ಮ ಸಮಾಜದ ಉದ್ಯಮಿಗಳನ್ನ ಮತ್ತು ಸ್ವಾಮಿಗಳನ್ನ ಮುಗಿಸುವಂತ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ನಮಗೆ ಅನ್ನ ಕೊಟ್ಟವ ನಾವು ತಿಳಿಸ್ತೀವಿ. ನಾನು ಅಧೈರ್ಯ ಆಗಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಸನ್ಯಾಸಿ ಯಾರು ಕಿತ್ಕೊಳಕ್ಕಾಗಲ್ಲ ಅಂತ. ಯಾಕಂತಂದ್ರೆ ಇವತ್ತು ಹೇಳ್ತೀನಿ ಬಹಳ ಗಟ್ಟಾಗಿ, ಪ್ರಾಣ ಜಾಯ ಪರ ವಚನನ ಜಾಯ ಅಂತ. ಪ್ರಾಣ ಹೋದ್ರೆ ನಾವು ಕೊಟ್ಟ ಮಾತು ಹೋಗಬಾರ್ದು ಅಂತ ಹೇಳಿ ಈ ಮಠಕ್ಕೆ ಬಂದೇನೆ. ಇದೇ ಮಠದಲ್ಲಿ ನಾನು ಮಣ್ಣಾಗ್ತೇನೆ ವಿನಃ ಮತ್ತೇನಾಗಲಿಲ್ಲ. ನನ್ನ ಜೀವ ಇರುವವರೆಗೂ ಸಮಾಜ ಸುತ್ತೀನಿ, ಸುತ್ತು ಕಟ್ಟು ಅಂತ ಹೇಳ್ತೀನಿ. ನಮ್ಮ ಜಯದೇವ ಜಗ ಹೇಳ್ತಾ ಇದ್ರು, ಸುತ್ತು ಸಮಾಜವನ್ನ ಕಟ್ಟು ಅಂತೇಳಿ. ಬರೀ ನಾನಲ್ಲ, ನಮ್ಮ ಕೂಡಲ ಸಂಗಮ ಸ್ವಾಮಿಗಳು, ನಮ್ಮ ಸಿದ್ಧಲಿಂಗ ಸ್ವಾಮಿಗಳು, ಜೊತೆಗೆ ಎಲ್ಲಾ ಪಂಚಮಸಾಲಿ ಸಮಾಜದ ಸಣ್ಣ ಪುಟ್ಟ ದೊಡ್ಡ ಮಠ ಯಾವ ನೋಡಲ್ಲ. ಪಂಚಮಸಾಲಿ ನಮ್ಮವನು, ಪಂಚಮಸಾಲಿ ನಮ್ಮವನು ಎಲ್ಲ ಕುಡ್ಕೊಂಡು ನಾವು ಸ್ವಾಮಿಗಳೆಲ್ಲ ಒಂದಾಗ್ತೇವೆ. ನೀವು ಭಕ್ತರೆಲ್ಲ ಒಂದಾಗ್ರಿ, ನಮ್ಮ ರಾಜಕಾರಣಿಗಳು ಎಲ್ಲರೂ ಒಂದಾಗಿ ಈ ಸಮಾಜವನ್ನ ಮೇಲೆತ್ತುವಂತಹ ಮಹಾನ್ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ನಮ್ಮನ್ನ ಪದಚ್ಯುತಿಗೊಳಿಸಕ್ ಯಾರಿಂದಲೂ ಸಾಧ್ಯವಿಲ್ಲ. ಅದು ಅವರ ಭ್ರಮೆ, ಭ್ರಮೆ, ಭ್ರಮೆ. ಸಮಾಜವೇ ನನ್ನ ಸಂಪತ್ತು. ಇನ್ನು ಅನೇಕ ವಿಚಾರಗಳಿದಾವೆ. ಸಮಯದ ಅಭಾವದಿಂದ ಭಕ್ತರಿಗೆ ನಮ್ಮೆಲ್ಲರೂ ಇವತ್ತೇನು ಪರಮೇಶ್ ಗೌಡ್ರು ಇದಾರಲ್ಲ, ಪರಮೇಶ್ ಗೌಡ್ರು ಏನ್ ಕಮಿಟ್ಮೆಂಟ್ ಮಾಡಿದಾರಲ್ಲ, ಬುಟ್ಮಳಿ ನಮ್ಮ ಶಂಕರ ಗೌಡ್ರು, ಈ ಕಡೆ ಡಾಕ್ಟರ್ ವೀರಪ್ಪರವರು, ಇನ್ನು ನಮ್ಮ ಎಲ್ಲ ಹಿರಿಯರಿದಾರಲ್ಲ, ನಾಗೇಂದ್ರ ಅವರು, ನಮ್ಮ ಅಜಯ್ ಕುಮಾರ್ ಅವರು, ನನಗೂ ಅನೇಕ ವಿಚಾರಗಳಲ್ಲಿ ನನಗೂ ನೋವಿದೆ. ಕೆಲವೊಂದು ನಾವು ಕೂಡ ಸಂದರ್ಭದಲ್ಲಿ ಕೆಲವೊಂದು ನಮ್ಮಿಂದನೂ ಈ ತರ ಆಗಿದ್ದಾವೆ, ಕೆಲವೊಂದು ಆಗಿದ್ದಾವೆ. ಅದನ್ನ ನಾನು ಒಪ್ಕೊಂತೀನಿ. ಯಾಕಂದ್ರೆ ಎದೆಯಾಳದ ಮಾತು ಹೇಳಕ್ಕೆ ಎದೆಗಾರಿಕೆ ಬೇಕಂತೆ. ಆ ಎದೆಗಾರಿಕೆ ನಮಗಿದೆ. ಇವತ್ತು ನಮ್ಮ ಶಿವಶಂಕರ್ ಅವರು, ನೀವ್ಯಾರೋ ಗುರುಗಳ ತಪ್ಪಂದ್ರೆ ನಾನು ಒಪ್ಕೊಂತೀನಿ. ಯಾಕಂದ್ರೆ ನೀವೆಲ್ಲ ನನ್ನ ತಂದೆ ತಾಯಿಗಳು, ನೀವೆಲ್ಲ ನನ್ನ ಸುಧಾರಿಸ್ಕೋಬೇಕು. ನಾವು ನಿಮ್ದು ಏನಾಗೆ ನೀನೇ ಗತಿ, ನಿನಗೆ ನಾನೇ ಗತಿ ಅನ್ನುವಂಥದ್ದು ಭಕ್ತ ಗಂಜಿ ಗುರು ಇರಬೇಕು, ಗುರು ಗಂಜಿ ಭಕ್ತ ಇರಬೇಕು ಅಂತ ಸಿರಿಗೆರೆ ಜಗತ್ತು ಹೇಳಿದಾರಲ್ಲ, ಅವರಿಗೆ ನಮ್ಮ ಶಿರಿಗೆರೆ ಜಗತ್ತುಗಳ ಜೊತೆಗೆ ನಾವು ಚಂದ ಇರೋದು ಅವ್ರಿಗೆ ಇಷ್ಟ ಇಲ್ಲ. ತಕ್ಷಣ ಹೇಳಿದ್ದಾರೆ, ಶಿರಿಗೆರೆ ಜಗತ್ತುಗಳ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು? ಅವ್ರೇ ದೊಡ್ಡ ಸ್ವಂತ, ಅವ್ರಿಗಿಂತ ಮಾನ ಜ್ಞಾನಗಳಂತ ಪ್ರಶ್ನೆ ಹೇಳಿದ್ದಾರೆ. ಇದೇ ಭೀಷ್ಮಾಪತಿ ಹೇಳಿದ್ದಾರೆ, ಶಿರಿಗೆರೆ ಜಗತ್ತು ಬಗ್ಗೆ ಅವಾಚ್ಯ ಶಬ್ದದಿಂದ ಮಾತಾಡಿದ್ದಾರೆ. ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಶಾಮೂರ್ ಶಿವಶಂಕರಪ್ಪರು ಲಿಂಗೈಕ್ಯರಾದ ಮೇಲೆ 2 ಬಾರಿ ಯಾಕೆ ಹೋದ್ರೆ ಅಂತ ಪ್ರಶ್ನೆ ಮಾಡಿದ್ರು ಟ್ರಸ್ಟ್ ನಲ್ಲಿ. ಇದೇ ಶಾಮೂರ್ ಶಿವಶಂಕರ್ ಈ ಅರ ದೇವಸ್ಥಾನ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ 2 ಬಾರಿ ಹೋದ್ರೆ ಯಾಕೆ 2 ಬಾರಿ ಹೋದ್ರಿ, ಅವರೇನಂತ ಕಾರ್ಯ ಮಾಡಿದಾರೆ ಅಂತೇಳಿ ಇವತ್ತು ಪ್ರಕಾಶ್ ಪಾಟೀಲ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, 13 ಜನ ಟ್ರಸ್ಟಿಗಳ ಮಧ್ಯದಲ್ಲಿ ವಿಶೇಷ ನಾಗೇಂದ್ರ ಕಡಕೋಳಿ ಎಲ್ಲರ ಮಧ್ಯಸ್ಥಿಕೆಯಲ್ಲಿ ಶಾಮೂರ್ ಶಿವಶಂಕರ್ ಹೀನಾಯವಾಗಿ ನನ್ನ ಮುಂದೆ ಬೈದಿದ್ದಾರೆ. ಅವ್ರ ಸಮಾಧಿಗೆ 2 ಸಲ ಹೋಗಬಾರ್ದು. ತುಂಗಭದ್ರಾ ಆರತಿ ನಮ್ಮ ಹರಿಯರ ನಾನ್ ನೈತಿಕವಾಗಿರಬೇಕು, ಅದು ನನ್ನಲ್ಲಿದೆ. ಯಾರು ಸರ್ವಜ್ಞಾಗ ಬಂದ್ರು ಏನೇ ಹೇಳಿದ್ರು ನಾನು ಹೇಳ್ತೀನಿ ನಂದ ಲೆಕ್ಕ. ಏನ್ ಬೇಕೆಲ್ಲ ಹೇಳಿ, ನಮ್ಮ ನಂದೇಳಿ ಹಲಪ್ಪ ಹೇಳಿದ್ರಲ್ಲ, ಇವತ್ತು ನಾನು ಹೇಳ್ತೀನಿ ಭಕ್ತರ ಮೂಲಕ. ನಮ್ಮ ಶ್ವಾಸದ ಏನ್ ಹೇಳ್ತಾರಲ್ಲ, ಆ ಶ್ವಾಸ ಯೋಗ ಪೀಠವನ್ನ ಹರಿಯರ ಪೀಠದ ಅಡಿಯಲ್ಲೇ ತರ್ತೀನಿ. ಇದಕ್ಕಿಂತ ಇನ್ನೇಳಬೇಕು, ಅದರಲ್ಲಿರುತ್ತೆ ಎಲ್ಲ ಏನಾಗಿದ್ರೆ ಇಲ್ಲೇ ಬರಲಿ. ನಮ್ಮ ಸಮಾಜದ ಜನಗಳ ಸ್ವಾಸ್ಥ್ಯವನ್ನು ಸುಧಾರಣೆ ಆಗಲಿ, ನಮ್ಮ ಸಮಾಜ ಜನಗಳ ಧಾರ್ಮಿಕ ಭಾವನೆಗಳು ಮೂಡಾಗಲಿ. ಪ್ರತಿಯೊಂದು ಮಠಕ್ಕೆ ಇವತ್ತು ರವಿಶಂಕರ್ ಗುರುಜಿ ಹೊರತರಲ್ಲಿ ಬಾಬಾ ರಾಮದೇವ್ ಯಾಕೆ ಹೋಗ್ತಾರೆ ಜನ? ಇವತ್ತು ಅವರೆಲ್ಲರೂ ಆರೋಗ್ಯ ಬೇಕಾಗಿದೆ, ಮಾನಸಿಕ ನೆಮ್ಮದಿ ಬೇಕಾಗಿದೆ. ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರು,
ಅವ್ರು ಸಾಫ್ಟ್ವೇರ್ ಇಂಜಿನಿಯರು ಒಂದು ರಾಮದೇವ್ರ ಹತ್ರ ಹೋದ್ರೆ ಒಂದು ವಾರ ಇದ್ದಲ್ಲಿ ಕಲಿತಾನೆ, ಅವನು ಯೋಗ ಕಲಿತಾನೆ, ಪ್ರಾಣಾಯಾಮ ಕಲಿತಾನೆ. ಆದ್ರೆ ನಮ್ಮ ಮಠಗಳಿಗೆ ಬಂದಾಗ ಏನ್ ಕಲಿತಾರೆ? ಪ್ರಸಾದ ಮಾಡ್ರಿ, ನಮಸ್ಕಾರ ಮಾಡ್ರಿ, ಪೂಜೆ ಮಾಡ್ರಿ, ಮುಗೀತು. 3 ದಿನ 5 ದಿನ ಹಿಂಗಿರ್ತಾರ ಅವ್ರು. ಅದಕ್ಕೆ ನನ್ನ ಕನಸು ಏನಿತ್ತು ಅಂತಂದ್ರೆ, ನಾ ಮಠಕ್ಕೆ ಬಂದ್ರೆ ಬೆಳಿಗ್ಗೆ ಎದ್ದು ಪೂಜೆ ಲಿಂಗ ಪೂಜೆ ಮಾಡಬೇಕು, ಒಂದಿಷ್ಟು ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ವಚನಗಳ ಅಧ್ಯಯನ ಆಗಬೇಕು. ಅಂದ್ರೆ ಒಂದು 3 ಡೇಸ್ ಇಲ್ಲ ಮಠದಲ್ಲಿ ಇದ್ರೆ ಅವಾಗ ಮಠಕ್ಕೆ ಬರಾಕ ಹೋಗಾಕ. ಈ ಸಾಫ್ಟ್ವೇರ್ ಇಂಜಿನಿಯರ್ ಕಲ್ತಾರ ಇಂಜಿನಿಯರ್ ಹುಡುಗರು ಮೊನ್ನೆ ನಮ್ಮ ಮಠಕ್ಕೆ ಒಂದು 50 ಜನ ಬಂದಿದ್ರು. ಬರೀ 2 ದಿನದಲ್ಲಿ ಆ ಹುಡುಗರು ಮಠ ಬಿಟ್ಟು ಹೋಗಕ್ಕೆ ಅಳಕ್ ಶುರು ಮಾಡಿದ್ರು. ಯಾಕಂತಂದ್ರೆ ಆ ಪ್ರೀತಿ ಇಲ್ಲಿ ಸಿಕ್ತು. ಹಂಗಾಗಿ ಇನ್ನು ಮುಂದೆ ಈ ಮಠ ಪಂಚಮಸಾಲಿಗಳ ಮಠವಾಗಿರ್ತದೆ, 12 ಜನ ಟ್ರಸ್ಟಿಗಳ ಮಠ ಇರೋದಿಲ್ಲ. ನಿರ್ಗಮ ಆದವರು ಅವರು, ನಾವಲ್ಲ. ರಕ್ಷಣೆ ತೆಗೆದುಕೊಂಡವರು ಯಾರು? ಅವರು. ಇವತ್ತು ಕಳ್ಳರು ಪೊಲೀಸರು ಏನ್ ಮಾಡ್ತಾರೆ? ಜೈಲಿನಲ್ಲಿ ಜೈಲಿಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಾಕ ಯಾರ ಸೆಕ್ಯೂರಿಟಿ ಕೊಡ್ತಾರ? ಪೊಲೀಸರು ಯಾರ ಸೆಕ್ಯೂರಿಟಿ ಕೊಡ್ತಾರ? ಕಳ್ಳರ ಜೈಲಿಂದ ಕೋರ್ಟ್ ತಗೊಂಡ್ರೆ ಇವತ್ತು ಅದನ್ನ ನೋಡಿದ್ರಿ. ಇವತ್ತೇನಾಗಿದೆ? ಕಳ್ಳರ ತಂದು ಇವತ್ತವ್ರು ಗಟ್ಟಿಯಾಗಿದ್ರೆ ಇಲ್ಲಿ ಮಠದಲ್ಲಿ ಬಂದು ನಿಮ್ಮೆಲ್ಲರೂ ಕೊಡ್ಸ್ಕೊಂಡು ಹೆಂಗ ನಾವು ಧೈರ್ಯವಾಗಿ ಎಲ್ಲ ಹೇಳಕತ್ತಿಲ್ಲ, ಕೂತ್ಕೊಂಡು ಲೆಕ್ಕ ಕೊಟ್ಟು ಹೋಗಿದ್ರೆ ಅವರು ಸಮಾಜಕ್ಕೆ ಆದರ್ಶ ಆಗ್ತಿದ್ರು. ಇವತ್ತು ಸಮಾಜಕ್ಕೆ ಧರ್ಮ ಅನ್ನುವ ಶಬ್ದಕ್ಕೆ ಅಧರ್ಮದರ್ಶಿಗಳಾಗಿದ್ದಾರೆ. ಟ್ರಸ್ಟ್ ನಲ್ಲಿ ಡೀಡ್ನಲ್ಲಿ ಹೇಳಿದೆ, ಟ್ರಸ್ಟ್ ನಲ್ಲಿ ಡೀಡ್ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಅದನ್ನ ನಾವೆಲ್ಲ ಓದೋಣ. ನಮ್ಮ ಶಿವಶಂಕರ್ ಅವರು, ನಮ್ಮ ಬಾಬಣ್ಣವರು, ನಮ್ಮ ಪರಮೇಶ್ವರ ಗೌಡ್ರು, ನಮ್ಮ ಶಿವಗುಡ್ಡಾಪುರವರು, ನಮ್ಮ ತಾಯಂದಿರು ಭಾರತಿ ಅಕ್ಕವರು, ನೋಡಿ ಇದು ಪ್ರೀತಿ. ನಾನು ಇಲ್ಲಿವರೆಗೆ ಒಂದು ಮಾತು ಸತ್ಯ ಆಯ್ತು ಶಿವಾನಂದ ಸ್ವಾಮಿಗಳಿಗೆ, ಏನಂತಂದ್ರೆ ಯಾರು ನಿನ್ನವರು, ನಿಜವಾದಂತಹ ಸಮಾಜದ ಭಕ್ತರು ಯಾರು ಅನ್ನೋದು ಇವತ್ತು ನನಗತ್ತು. ನೀನೇ ಸಾಕಿದ್ದಾಗಿ ನಿನ್ನೆ ತಾಯಿ ಕುಕ್ಕಿತ್ತು ಅಂತ ಕೆಲವು ಹಕ್ಕುಗಳು ನನ್ನ ಕುಕ್ಕಿದಾವೆ. ನಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಆದರೆ ನನ್ನ ಮಹಾಂತಜ ಎಲ್ಲವನ್ನು ನೋಡ್ತಾರೆ. ಈ ಪೀಠದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ನಾವು ಹರಿಹರ ಶಿವಶಂಕರ್ ಅವರು ಹೇಳಿದಾಗೆ ಈ ತಿಂಗಳು ಸಂಪೂರ್ಣವಾಗಿ ಹರಿಹರ ತಾಲೂಕ ಮನೆ ಮನೆ ಹೋಗ್ತೇವೆ, ಪಾದ ಪೂಜೆಗಳನ್ನು ಮಾಡ್ಕೊಳ್ಳೋಣ, ಭಕ್ತರ ಸಂಕಷ್ಟ ಕೇಳ್ಕೊಳ್ಳೋಣ. ನಿಮ್ಗೆ ಯಾವುದೇ ಮನೆ ಕಾರ್ಯಕ್ರಮ ಇರಲಿ, ಮದುವೆ ಕಾರ್ಯಕ್ರಮ ಇರಲಿ, ನಾಮಕರಣ ಕಾರ್ಯಕ್ರಮ ಇರಲಿ, ಯಾರು ಪರ್ಮಿಷನ್ ಕೊಡಕ್ ಹೋಗ್ಬೇಡಿ. ಇವ್ ಏನ್ ಮಾಡಿದ್ರು 2018ರಿಂದ ಮಠದ ಫೋನ್ ಹೊರಡ್ತೀರ, ಯಾರ ಫೋನ್ ಮಾಡಿದ್ರೆ ಏನ್ ಹೇಳವ್ರು? ಸ್ವಾಮಿ ಮಠದಲ್ಲಿಲ್ಲ, ಮಠದಲ್ಲಿದ್ರು ನಾನು ಬೆಟ್ಟ ಕೊಡ್ತಿರ್ಲಿಲ್ಲ. ಇಲ್ಲ ಅಶೋಕ್ ಅಂತಿದ್ದಾನೆ, 8 ವರ್ಷದಲ್ಲಿ ಮಠದಲ್ಲಿದ್ರು ಕೂಡ 5 ವರ್ಷ ನಮ್ಮನ್ನ ಇಲ್ಲಿಂದ ಇಲ್ಲೇ ಬೆಟ್ಟ ಆಗಿಲ್ಲ. ಮಠದಲ್ಲಿದ್ದ ಮಠದಲ್ಲಿ ನಮ್ಮನ್ನ ಬೆಟ್ಟ ಆಗಿಲ್ಲ. ಹೊರಗಿನವ್ರು ಬಿಟ್ಬಿಡಿ, ಅವ್ರು ಕೇಳಿ. ಇವತ್ತು ಎಷ್ಟೋ ಜನ ಮಠದ ಹೆಸರಲ್ಲಿ ಸಾಕಷ್ಟು ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಅದ್ರ ತನಿಖೆ ಆಗಬೇಕು. ಅಗ್ರಿಬೊಮ್ಮಲಿ ಆಸ್ತಿಗಳು ಮಠಕ್ಕೆ ವಾಪಸ್ ಬರಬೇಕು. ನಮ್ಮ ಮಠದ ಎಲ್ಲ ಆಸ್ತಿಗಳು ಈ ಪೀಠ ಅಡಿಯಲ್ಲಿರಬೇಕು. ನನ್ನ ಪ್ರಾಣ ನನ್ನ ಎಲ್ಲ ಆಸ್ತಿ ಇರೋದಲ್ಲ, ಏನಾದ್ರು ಇತ್ತು ಅದ್ರ ಕೊನೆಗೆ ಇದೇ ಮಟ್ಟಿಗೆ ಇರ್ತದ, ಬೇರೆ ಎಲ್ಲಿ ಹೋಗಲ್ಲ, ಸಮಾಜಕ್ಕೆ ಹೋಗ್ತದ. ಇಷ್ಟು ಸಾಂಕೇತಿಕವಾಗಿ ಹೇಳ್ತಾ ಮುಂದಿನ